ಅವರ್ಸ್ ನಿಂತ್ಕೊಂಡು ಇವಾಗ ದರ್ಶನ ಮುಗಿಸ್ಕೊಂಡು ಇವಾಗ ಅಷ್ಟೇ ವಾಪಸ್ ಬಂದಿದ್ದೀವಿ. ಯಾವ ಥರ ಇದೆ ಆದರೆ ನೀನು ಅಂತ ಗೊತ್ತೇ ಆಗಲ್ಲ ಇದು. ಹಲೋ, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್. ಯಾಕೆ ಮತ್ತೆ ರೈಲ್ವೆ ಸ್ಟೇಷನಿಗೆ ಬಂದಿದ್ದೀವಿ ಅಂತ ಅಂದ್ಕೊಂಡಿದ್ದೀರಾ? ಆಫ್ಟರ್ ಮಂತ್ರಾಲಯಕ್ಕೆ ಹೋಗಿ ಬಂದಾದಮೇಲೆ ಮೈಸೂರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಹೆಂಗೂ ಈಗ ದಸರಾ ಟೈಮು. ಮೈಸೂರಿಗೆ ಹೋಗಿ ಚಾಮುಂಡೇಶ್ವರಿ ಬೆಟ್ಟ ಆಮೇಲೆ ಸ್ವಲ್ಪ ನಂಜುಂಡೇಶ್ವರ ಟೆಂಪಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಗೊತ್ತಿಲ್ಲ, ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಆಮೇಲೆ ನಾವು ಎಕ್ಸಿಬಿಷನಿಗೆ ಹೋಗೋಣ ಅಂತ. ಮೇಯ್ನಾಗಿ ನಾವು ಎಕ್ಸಿಬಿಷನ್ ಮತ್ತು ಚಾಮುಂಡೇಶ್ವರಿ ಬೆಟ್ಟಕ್ಕಂತ ಹೋಗ್ತಾ ಇರೋದು. ಹಾಗೆಯೇ ನಮಗೆ ಸ್ವಲ್ಪ ಟೈಮು ಇದ್ದರೆ ಲೈಕ್ ನಂಜುಂಡೇಶ್ವರ ಎಲ್ಲರಿಗೂ ಗೊತ್ತಿರುತ್ತೆ, ಲೈಕ್ ಫೇಮಸ್ ಮೈಸೂರಲ್ಲಿ ಲೈಕ್ ನಂಜುಂಡೇಶ್ವರ ಟೆಂಪಲ್ ಮತ್ತು ಚಾಮುಂಡೇಶ್ವರ ಟೆಂಪಲ್, ಅಲ್ಲಿಗೂ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ನಮ್ಮ ಜೊತೆಗೆ ಇನ್ನೊಬ್ಬ ಕೂಡ ಜಾಯ್ನ್ ಆಗ್ತಾರೆ. ಬರೀ ನಾವಿಬ್ಬರೇ ಅಲ್ಲ, ಇವತ್ತು ಇವನ ತಮ್ಮ ಕೂಡ ಬರ್ತಾ ಇದ್ದಾನೆ. ಅವ್ನು ಚಿಕ್ಕಮಂಗ್ಳೂರಿಂದ ಬರ್ತಾ ಇರೋದು, ನಾವು ಬೆಂಗಳೂರಿಂದ ಹೋಗ್ತಿದ್ವಿ. ಇಬ್ಬರು ಮೈಸೂರಲ್ಲಿ ಮೀಟ್ ಆಗ್ತಾ ಇದ್ದೀವಿ. ನಮಗೇನು ಪ್ಲ್ಯಾನಿಂಗ್ ಇರಲಿಲ್ಲ ಮೈಸೂರಿಗೆ ಹೋಗಬೇಕು ಅಂತ. ಇದು ಸಡನ್ ಪ್ಲ್ಯಾನ್ ಆಗಿರೋದು. ಯಾಕಂತ ಹೇಳಿದರೆ ಲೈಕ್ ಮಂತ್ರಾಲಯದಿಂದ ನಾವು ರಿಟರ್ನ್ ಟಿಕೆಟ್ ಬುಕ್ ಮಾಡಿದ್ವಿ. ಓಕೆ, ಇಲ್ಲಿಗೆ ಮೆಜೆಸ್ಟಿಕ್ಕಿಗೆ. ಅದು ವೈಟ್ ಲಿಸ್ಟಲ್ಲಿ ಹಾಗೆ ಇದ್ಬಿಟ್ಟು ಕ್ಯಾನ್ಸಲ್ ಆಗಿಬಿಡ್ತು. ಸೊ ಅದ್ರದ್ದು ಎಕ್ಸ್ಟ್ರಾ ಅಮೌಂಟು ನಾನು ಟ್ರಾವೆಲ್ ಗ್ಯಾರಂಟಿ ಅಂತ ಕೊಟ್ಟು ಎಕ್ಸ್ಟ್ರಾ ಅಮೌಂಟ್ನ ಪೇ ಮಾಡಿದ್ದೆ. ಟಿಕೆಟ್ ಕ್ಯಾನ್ಸಲ್ ಆಗಿರೋದ್ರಿಂದ ಅವ್ರು ಹೆಂಗೆ ಪೇ ಮಾಡ್ತಾರೆ ಅಂತ ಹೇಳಿದ್ರೆ 2x, ಅಂದರೆ ಲೈಕ್ ನಾವೇನೋ ಟ್ರಾವೆಲ್ ಗ್ಯಾರಂಟಿ ಅಂಡರ್ ನೀವು ಟಿಕೆಟ್ ಬುಕ್ ಮಾಡಿದರೆ, ಟಿಕೆಟ್ ಏನಾರ ಕ್ಯಾನ್ಸಲ್ ಮಾಡಿದರೆ ಅವ್ರು ನಮಗೆ ಡಬಲ್ ದುಡ್ಡು ಕೊಡ್ತಾರೆ. ಒಂದು ನಾವು ಫಸ್ಟ್ ಎಕ್ಸ್ಟ್ರಾ ಲೈಕ್ ಫೇರ್ ಅಮೌಂಟ್ ಇರುತ್ತಲ್ಲ ಟಿಕೆಟ್ದು, ಆ ಫೇರ್ ಅಮೌಂಟ್ ನಮ್ಮ ಅಕೌಂಟಿಗೆ ಬರುತ್ತೆ. ಇನ್ನು ಎಕ್ಸ್ಟ್ರಾ ಅಮೌಂಟು ನಮಗೆ ಕೂಪನ್ ಆಗಿ ಅವರು ಹಾಕ್ತಾರೆ. ಕೂಪನ್ ಕೋಡ್ನ ಯಾಕೆ ವೇಸ್ಟ್ ಮಾಡೋದಂತ, ಅದರಲ್ಲೂ ಅವ್ರದ್ದು ಯಾವ ಥರ ಇದೆ ಅಂದರೆ ವಿತಿನ್ 7 days ಒಳಗೆ ನಾವು ಆ ಕೂಪನ್ನ ಯೂಸ್ ಮಾಡಬೇಕು. 1040 rupees ಏನೇ ನನಗೆ ಕೂಪನ್ ಆಗಿತ್ತು. ನೀವು ಮತ್ತೆ ರೈಲ್ವೆಗೆ ನೀವು ಆ ಕೂಪನ್ನ ಯೂಸ್ ಮಾಡಿದ್ರೆ 520 rupees ನನಗೆ ಕೂಪನ್ನಾಗಿ ಕೊಡ್ತಾರೆ. ಏನಕ್ಕೆ ವೇಸ್ಟ್ ಮಾಡೋದಲ್ವಾ? ನಾನು ಟ್ರಾವೆಲ್ ಗ್ಯಾರಂಟಿಯಲ್ಲಿ ಅಮೌಂಟ್ ಹಾಕಿರೋದೆಲ್ಲ ದುಡ್ಡು ಸುಮ್ಮನೆ ವೇಸ್ಟ್ ಆಗುತ್ತೆ. ಯಾಕೆ ವೇಸ್ಟ್ ಮಾಡೋದು, ಅವ್ರಿಗೆ ಯಾಕೆ ಬಿಟ್ಕೊಡೋದು ಅಂದ್ಕೊಂಡು ವಿತಿನ್ 7 days ಒಳಗೆ ಟ್ರಾವೆಲ್ ಮಾಡಬೇಕು ಅನ್ನೋದು ಅವ್ರದ್ದೊಂದು ರೂಲ್ಸ್ ಇರುತ್ತೆ. ಓಕೆ, ಸೊ ನಾವೇನು ಮಾಡಿದ್ವಿ, ಇನ್ನೊಂದ್ಸತಿ ಟ್ರಾವೆಲ್ ಮಾಡಿಬಿಡ ಮೈಸೂರಿಗೆ ಹೋಗ್ಬೇಡ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇರೋದು. ಟ್ರೈನ್ ಟಿಕೆಟ್ನ ಬುಕ್ ಮಾಡಿದ್ವಿ. ಸಡನ್ ಜಸ್ಟ್ ಮಂತ್ರಾಲಯದಿಂದ ಬರೋತ್ತಿಗೆ ನಾವು ಅಲ್ಲೇ ಬುಕ್ ಮಾಡಿರೋದು. ಇವತ್ತು September 5. ಸೊ ಇವತ್ತು ಹೋಗೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಟ್ರೈನ್ ನಮಗಿರೋದು 8:10 ನಾವು ಲೇಟ್ ಆಗೋದು ಅಂದ್ಕೊಂಡು ಊರಿಗಿಂತ ಮುಂಚೆನೇ ಬಂದು ಇಟ್ಕೊಂಡ್ಬಿಟ್ಟಿದ್ದೀವಿ. ಇನ್ನೂ 6:30, ಇನ್ನು 1 hour ವೆಯ್ಟ್ ಮಾಡಬೇಕು. 1.5 hour ವೆಯ್ಟ್ ಮಾಡಬೇಕು. ಸೊ ಪ್ಲ್ಯಾಟ್ಫಾರ್ಮ್ ನಂಬರ್ 8ಗೆ ಬಂದು ಎತ್ತಿದ್ದೀವಿ. ಇದು ನಮ್ಮದು ಪ್ಲ್ಯಾಟ್ಫಾರ್ಮ್ ನಂಬರ್. ಗೊತ್ತಿಲ್ಲ ನಿಮಗೆ ಇದೇ ಫಿಕ್ಸ್ ಆಗಿರುತ್ತೆ. ಆ್ಯಕ್ಚುಲಿ 8 or 9 ಅಂತ ಹೇಳಿದ್ದಾರೆ ಪ್ಲ್ಯಾಟ್ಫಾರ್ಮ್ ನಂಬರ್. ಸಡನ್ನಾಗಿ ಒಂದು ಸತಿ ಚೇಂಜ್ ಆಗುತ್ತೆ. ನೀವು ಅಲ್ಲೇ ಪ್ಲ್ಯಾಟ್ಫಾರ್ಮ್ ನಂಬರು ಅಲ್ಲೇ ಹೇಳಿದ ತಕ್ಷಣ ಬಂದಿರೋದಲ್ಲ, ಒಂದು ಸತಿ ನಮಗೆ ನೋಟಿಸಲ್ಲಿ ಹಿಂಗೆ ಹಾಕ್ತಾ ಇರ್ತಾರೆ, ನಮಗೆ ಡಿಸ್ಪ್ಲೇ ಮಾಡ್ತಾ ಇರ್ತಾರೆ ಸ್ಕ್ರೀನ್ ಮೇಲೆ. ಅಕಸ್ಮಾತ್ ಪ್ಲ್ಯಾಟ್ಫಾರ್ಮ್ ನಂಬರ್ ಏನಾದ್ರು ಚೇಂಜ್ ಆದರೆ ಇಲ್ಲಿ ಹೇಳ್ತಾ ಇರ್ತಾರೆ. ಸೊ ಇದನ್ನ ನೋಡ್ಕೊಂಡು ಲಾಸ್ಟಿಗೆ ಕನ್ಫರ್ಮ್, ಇದ್ರ ಮೇಲೆ ಡಿಸ್ಪ್ಲೇ ಮಾಡಾದ್ಮೇಲೆ ಮಾತ್ರ ನಿಮಗೆ ಕನ್ಫರ್ಮ್ ಆಗಿರುತ್ತೆ ನಿಮ್ಮದು ಟ್ರೈನ್ ನಂಬರ್ ಎಲ್ಲಿ ಬರುತ್ತೆ, ನಿಮ್ಮ ಪ್ಲ್ಯಾಟ್ಫಾರ್ಮ್ ನಂಬರ್ ಯಾವುದು ಅಂತ. ಟ್ರೈನ್ ಬರೋದು ಲೇಟ್ ಆಗುತ್ತೆ. ನನಗೆ ಅಂತೂ ನಿಜ ಹಸಿವು ಆಗ್ತಿದೆ. ನಾನು ಆಲ್ಮೋಸ್ಟ್ ಇಷ್ಟೊತ್ತಿಗೆ ತಿಂದ ಅಭ್ಯಾಸ. ಇಬ್ಬರು ತಿನ್ನೋಣ ಅಂತ ಚಿತ್ರಾನ್ನ ಮಾಡ್ಕೊಂಡು ಮನೆಯಿಂದ. ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ಚೆನ್ನಾಗಿ ಮಾಡ್ತೀನಿ, ಅಡುಗೆ ಚೆನ್ನಾಗಿ ಮಾಡ್ತೀನಿ. ತುಂಬಾ ಅಪ್ರಿಸಿಯೇಷನ್ ಮಾಡ್ತಿರ್ತಾರೆ ನನಗೆ ಯಾವಾಗಲೂ. ತೊಂದರೆ ಇಲ್ಲ. ತೊಳಿ ಎಷ್ಟು ಚಂದ ವಾಶ್ ಮಾಡ್ತಿದ್ದಾಳೆ ಅಂದರೆ ಚಳಿ ಅಂತೆ, ಅದಕ್ಕೆ ನೀರು ಮುಟ್ಟಕ್ಕೆ ಹಾಕಿಲ್ಲ ಅಂತ. ಟ್ರೈನ್ ಬಂತು ಅನಿಸುತ್ತೆ. ನಮ್ಮ ಟ್ರೈನ್ ಇವಾಗ ಯಶವಂತಪುರಂ ಜಂಕ್ಷನಲ್ಲಿದೆ. ಯಶವಂತಪುರಂ ಜಂಕ್ಷನಿಂದ ಇನ್ನೂ ಇಲ್ಲಿಗೆ ಬರುತ್ತೆ. ಇಲ್ಲಿಗೆ ಬರೋಕೆ 1/4 ಗಂಟೆ ಬೇಕಷ್ಟೇ ಬರುತ್ತೆ. ಈಗ ಟ್ರೈನ್ ಬಂತು, ಓಡ್ತಾ ಇದೆ. ಟ್ರೈನ್ ಇದೆ, ಟ್ರೈನು. ಟಿಫನ್ ಬಾಕ್ಸ್ ಅಂತ ಅಲ್ಲೋಗಿದ್ವಿ ಆಯಿತಾ. ಯಬ್ಬ, ಎಲ್ಲಿ ತನಕ ಓಡ್ ಬಂದ್ವಿ ಅದ ನಮ್ದು ಇರೋದು ಲಾಸ್ಟ್. ಅದು ನಮ್ದು S1 ಈ ಕಡೆ ಲಾಸ್ಟ್, ಈ ಕಡೆ ಲಾಸ್ಟ್ ಈ ಕಡೆ ಓಡ್ ಬಂದೆ. ಆ ಎಂಡು ಟ್ರೈನ್ ಆ ಎಂಡಿಂದ ಈ ಎಂಡು ತನಕ ಓಡ್ ಬರೋತ್ತಿಗೆ ಅಂತೂ ಸಾಕಾಗ. ನೀವೇನಾದರೂ ಸ್ಲೀಪರ್ ಕೋಚ್ ಬುಕ್ ಮಾಡಿದ್ರಿ ಟ್ರೈನಲ್ಲಿ, 5 types ಆಫ್ ಸೀಟ್ಸ್ ಇರುತ್ತೆ ನಿಮಗೆ. ಲೋವರ್ ಬರ್ತ್, ಮಿಡಲ್ ಬರ್ತ್, ಅಪ್ಪರ್ ಬರ್ತ್, ಸೈಡ್ ಲೋವರ್ ಬರ್ತ್, ಸೈಡ್ ಅಪ್ಪರ್ ಬರ್ತ್. ಅದು ಹೆಂಗಿರುತ್ತೆ ಅಂತ ನಾನು ತೋರಿಸ್ತೇನೆ. ಇದು ಲೋವರ್ ಬರ್ತ್, ಇದು ಮಿಡಲ್ ಬರ್ತ್, ಇದು ಅಪ್ಪರ್ ಬರ್ತ್. ಈ ಥರ 3 ಟೈಪಲ್ಲಿ ಇರುತ್ತೆ, ಡೌನ್ ಟು ಅಪ್. ಲೋವರ್ ಬರ್ತ್, ಮಿಡಲ್ ಬರ್ತ್, ಅಪ್ಪರ್ ಬರ್ತ್. ಆದಮೇಲೆ
ಇದು ಸೈಡ್ ಅಪ್ಪರ್ ಬರ್ತು, ಈ ಸೈಡ್ ಲೋವರ್. ನಿಮಗೆ ಟ್ರೈನ್ ಬುಕ್ ಮಾಡೋತ್ತಿಗೆ ನಿಮಗೆ ಆಪ್ಷನ್ಸ್ ತೋರಿಸುತ್ತೆ. ಓಕೆ, ಒಂದು ಕೋಚಲ್ಲಿ ನಿಮಗೆ ಬರ್ತಲ್ಲಿ ನಿಮಗೆ ಯಾವ ಸೀಟ್ನ ಬುಕ್ ಮಾಡೋದು ಅದನ್ನ ಆಪ್ಷನ್ ನೋಡ್ಕೊಂಡು ನಿಮಗೆ ಯಾವ ಕಂಫರ್ಟೇಬಲ್ ಅನಿಸುತ್ತೆ ಅದನ್ನ ನೀವು ಬುಕ್ ಮಾಡಬೇಕು. ಡ್ರಾಪ್ ಅಲ್ಲ, ಪಿಕಪ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ನೀವು ಇಬ್ಬರಿಗೂ ತಗೊಂಡ್ಲಾ? ಒಂದೇ ತಗೋ ಸಾಕು. ಒಂದೇ ಸಾಕಾ? ಒಂದೇ ಸಾಕು. ಚೋಳ ಹಿಂಗೇನು ರೈಸ್ ಬಾತ್ ಇದು ವಡೆ ಬುದ್ಧಿ ನಡೆ ಅವತ್ತು ಮಾಡಿದ್ಲು ನೋಡಬೇಕಿತ್ತು. ಸೇಮ್ ವಡೆದೇ ಸ್ಮೆಲ್ಲು, ವಡೆದೇ ಟೇಸ್ಟು, ಆದ್ರೆ ಅದು ವಡೆ ಆಗಿರಲ್ಲ. ಸೈಜ್ ಮಾತ್ರ ವಡೆ ಥರ ಅಲ್ಲ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಇವಾಗ ಸಿಟಿ ಬಸ್ ಸ್ಟ್ಯಾಂಡ್ ಕಡೆ ಹೊರಟಿದ್ವಿ. ಸಿಟಿ ಬಸ್ ಸ್ಟ್ಯಾಂಡಿಂದ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗೋಕ್ಕೆ. ಅಲ್ಲಿ ಪೂಜೆ ಇನ್ನೇನು ಅಲ್ಲಿ ಮಾರ್ನಿಂಗ್ ಈಗ 2 o'clock ಪೂಜೆ ಮುಗಿರುತ್ತೆ. ನೆಕ್ಸ್ಟ್ ಪೂಜೆ 3:30 ಸ್ಟಾರ್ಟ್ ಆಗುತ್ತೆ. ಸೊ ಅಷ್ಟರೊಳಗೆ ಹೋಗಿ ರೀಚ್ ಆದರೆ ಸಾಕು ಅಂತ. ಆಮೇಲೆ ಎಕ್ಸಿಬಿಷನ್ ನೋಡ್ಬೇಕು ಏನಾಗುತ್ತೆ ಅಂತ ಗೊತ್ತಿಲ್ಲ. ಎಕ್ಸಿಬಿಷನ್ ಓಪನ್ ಇದೆಯಾ? ಯಾರೋ ಓಪನ್ ಇಲ್ಲ ಅಂತ ಬೇರೆ ಹೇಳ್ತಾ ಇದ್ರು, ನೋಡ್ಬೇಕು. ಆಮೇಲೆ ಫಸ್ಟ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಅನ್ಕೊತಿದ್ದೆ. ಚಾಮುಂಡಿ ಬೆಟ್ಟಕ್ಕಂತ ನಾವು ಬಸ್ಸಲ್ಲಿ ಹೊರಟ್ವಿ. ಹಾಗೆ ರೋಡ್ ಸೈಡಲ್ಲಿ ಅರಮನೆ ನೋಡಿದ್ವಿ. ಇದೇ ನೋಡಿ ನಮ್ಮ ಮೈಸೂರು ಅರಮನೆ. ಎಲ್ಲ ಫುಲ್ ರೆಡ್ ಕಾಣಿಸ್ತದೆ. ಆಲ್ಮೋಸ್ಟ್ ಒಂದು 3 hours ನಿಂತ್ಕೊಂಡು ಇವಾಗ ದರ್ಶನ ಮುಗಿಸ್ಕೊಂಡು ಇವಾಗ ಅಷ್ಟೇ ವಾಪಸ್ ಬಂದಿದ್ದೀವಿ. ಚಾಮುಂಡಿ ಬೆಟ್ಟದಿಂದ ಮೈಸೂರಿಗೆ ಬರೋಕ್ಕೆ ನಮಗೆ ಆಲ್ಮೋಸ್ಟ್ ಈವ್ನಿಂಗ್ 8:30 PM ಆಗಿತ್ತು. ಎಕ್ಸಿಬಿಷನ್ ಇಲ್ಲದೆ ಇರೋ ಕಾರಣ, ಹಾಗೆ ಸಚ್ಚು ತಮ್ಮ ಕೂಡ ಇಲ್ಲಿ ಮೈಸೂರಲ್ಲಿರೋ ಆಕ್ವಾ ಅಂಡರ್ ವಾಟರ್ ಝೂ ನೋಡಿರಲಿಲ್ಲ. ಸೊ ನಾವು ಅಲ್ಲಿಗೆ ಬಂದ್ವಿ. ಇಲ್ಲಿ ಪರ್ ಪರ್ಸನಿಗೆ 299 rupees. ನಮ್ಮ 3 ಮೆಂಬರ್ಸಿಂದ ನಿಯರ್ ಟು 900 rupees ಆಯಿತು. ನಾವು ಬಂದಿದ್ದ ದಿವಸ ಇಲ್ಲಿ ರೀಪೇಂಟಿಂಗ್ ನಡೀತಿತ್ತು ಬಿಕಾಸ್ ಆಫ್ ದಸರಾ. ಸೊ ನಮ್ಮ 3 ಮೆಂಬರ್ಸ್ ಬಿಟ್ಟು ಇಲ್ಲಿ ಬೇರೆ ಯಾರು ಇರಲಿಲ್ಲ. ಯಾವ ಥರ ಇದೆ ಆದರೆ ಮೀನು ಅಂತ ಗೊತ್ತೇ ಆಗಲ್ಲ. ಇದು ಎಲ್ಲ ಮೀನುಗಳೇ ಇದು. ಒಂದು ಇದರೊಳಗಡೆ ಎಲ್ಲದೂ ಸೇರಿ